ಕುಂಬಳಬಳ್ಳಿ ನೋಡಿ ಎಲ್ಲೆಲ್ಲಿ ಹಬ್ಬೋಗಿದೆ ಅಂತ ಒಂದು ಕಾಣಿಸೋದೇ ಇಲ್ಲ. ಆ ರೀತಿ ಹಬ್ಬಿಟ್ಟಿದೆ ಕಳೆಯಲ್ಲಿ. ಕಳೆ ಎಲ್ಲ ತೆಗಿಬೇಕು, ಸ್ವಲ್ಪ ದೊಡ್ಡ ಆಗ್ತಾ ಉಂಟು ಕಳೆ. ಈ ಬಳ್ಳಿ ನೋಡಿ ಇಲ್ಲಿಂದ ಹಬ್ಕೊಂಡು ಈ ಗೇರ್ ಮರ ಹತ್ತಿದೆ, ಇಲ್ಲೋಗಿ ಮುಟ್ಟಿದೆ. ಇದ್ರ ಕಾಯಿ ಆಗಿದೆ ಇಲ್ವಾ ಅಂತ ಒಂದು ಕಾಣಿಸೋದಿಲ್ಲ. ಆಗಿದ್ದೆಲ್ಲ ಉದುರೋಯ್ತು. ನಂಗೆ ಯಾರೋ ಒಬ್ಬರು ಹೇಳಿದರು, ಕುಂಬಳಕಾಯಿ ಆದರೆ ಅಲ್ಲಾಗಿದೆ ಇಲ್ಲಾಗಿದೆ ಅಂತ ತೋರಿಸ್ತಾ ಕೈ ಮುಟ್ಟಬಾರ್ದಂತೆ, ಹಾಗಿದ್ದರೆ ಉದುರೋಗ್ಬಿಡ್ತದೆ ಅಂತೆ. ನನಗೆ ಗೊತ್ತಿಲ್ಲ, ಆದರೆ ಹೇಳಿದರು, ನಾನು ಕೇಳಿದೆ. ಹೌದು ಇರಬೇಕು ಅಂತ ಅನಿಸ್ತದೆ. ಯಾಕೆಂದರೆ ನಾನು ಇದು 3ನೇ ಕಾಯಿ. ಹೀಗೆ ನಾನು ಮುಟ್ಟು ನೋಡ್ತಾ ಇರ್ತಿದ್ದ, ಮತ್ತು ಇಲ್ಲಿ ಈಗ ನೋಡಿ ಈ ರೀತಿ ಕಟ್ಟಾಗಿಬಿಡ್ತದೆ ನೋಡಿ. ಹೀಗೆ ಮುಟ್ಟಿ 3ನೇ ಕಾಯಿ ಇದು ಹಣ್ಣಾಗಿ ಉದುರ್ತಾ ಇರೋದು. ಅಥವಾ ಈ ಕಳೆಯಿಂದ ನೀರು ಜಾಸ್ತಿಯಾಗಿ ಹೀಗೆ ಆಗ್ತಿದೆಯಾ ಅಂತ ಗೊತ್ತಿಲ್ಲ. ನನಗೊಬ್ಬರು ಹೇಳಿದ್ದು ಹೀಗೆ ಮುಟ್ಟಬಾರ್ದು ಅಂತ ಹೇಳಿದರು. ಮತ್ತು ಅಲ್ಲಿದೆ ಇಲ್ಲಿದೆ ಅಂತ ತೋರಿಸ್ತಾ ಇರಬಾರ್ದು ಅಂತ ಹೇಳಿದರು. ನನಗಿದ್ರ ಬಗ್ಗೆ ಗೊತ್ತಿಲ್ಲ ಅಷ್ಟೊಂದಾಗಿ, ಆದರೆ ಅವ್ರು ಹೇಳಿದ್ದಕ್ಕೂ ಇದು ಆಗಿದ್ದಕ್ಕೂ ನಿಜ ಅಂದ್ಕೊತೀನಿ. ನಿಮಗೇನಾದರೂ ಗೊತ್ತಿದ್ದರೆ ಹೇಳಿ ಆಯಿತಾ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬೆಂಡೆ ಗಿಡದಲ್ಲಿ ಹುಳಗಳು ಬಿದ್ದುಬಿಟ್ಟಿದ್ವು, ಅಂದರೆ ಎಲೆಗಳೆಲ್ಲ ಕಣ್ಣಾಗಿದ್ವಲ್ಲ, ಅದಕ್ಕೆ ಬೂದಿ ತೂಕುವ ಅಂತ ಬಂದೆ. ನೋಡಿ ಈ ರೀತಿ ಎಲೆಗಳೆಲ್ಲ ಫುಲ್ ಕಣ್ಣಾಗಿಬಿಟ್ಟಿದೆ. ನಮ್ಮ ಮನೆಯವರು ಬೂದಿ ತೂಕು ಅಂತ ಹೇಳ್ತಾ ಇದ್ರು. ಹಾಗಾಗಿ ನೋಡ್ಬಾ ನೀವು ಬೂದಿ ತೂಕಿದ್ರೆ ಸರಿ ಆಗ್ತದೆ ಇಲ್ವಾ ಅಂತ. ಮಳೆ ಬಂದರೆ ಹೋಗ್ಬಿಡ್ತದೆ, ಆದರೂ ಸಮಾಧಾನಕರು ತೂಕಿಡುವ ಅಂತ ಬೂದಿನ. ಹೂ ಬಿಟ್ಟಿದೆ ನೋಡಿ, ಹೂ ಅರಳ್ಕೊಂಡಿತ್ತು, ಇವಾಗ ಮುಡ್ಗೋಗ್ಬಿಟ್ಟಿದೆ. ಎರಡು ಗಿಡ ಇದ್ದರೂ ಎಷ್ಟು ದೊಡ್ಡದಾಗಿದೆ ಎಲೆಗಳಂದರೆ, ಎಷ್ಟು ದೊಡ್ಡಾಗಿದೆ ಅಂತ. ಸ್ವಲ್ಪ ಹತ್ತಿರ ಆಯಿತು ಅನಿಸ್ತದೆ ನೆಟ್ಟಿದ್ದು. ಅಂದರೆ ಚಿಕ್ಕ ಗಿಡ ಇರುವಾಗ ಗೊತ್ತಾಗೋದಿಲ್ಲ, ದೊಡ್ಡ ಗಿಡ ಆದಮೇಲೆ ಒಂದಕ್ಕೊಂದು ಎಲೆ ಟಚ್ ಆಗ್ತದೆಲ್ಲ, ಹಾಗಾಗಿ ಹತ್ತಿರ ಅನಿಸ್ತದೆ. ಇದರಲ್ಲಿ ಹೇಳಿದ್ನಲ್ಲ ಮೊದಲೆಲ್ಲ ಮಿಡಿ ಬಿಟ್ಟಿತ್ತು, ಅದೆಲ್ಲ ಉದುರೋಗ್ಬಿಡ್ತು. ಫಸ್ಟ್ ಮಿಡಿ ನಿಲ್ಲೋದಿಲ್ಲ, ಇಲ್ಲಿ ಉದುರೋಗ್ಬಿಟ್ಟಿದೆ ನೋಡಿ. ಇಲ್ಲೊಂದಾಗಿತ್ತು, ಆಮೇಲೆ ಈ ಕಡೆ ಒಂದಾಗಿತ್ತು, ಅದೆಲ್ಲ ಉದುರೋಗ್ಬಿಟ್ಟಿದೆ. ಈಗ ಇಲ್ಲೊಂದು ಆಗಿದೆ, ಆದರೆ ಇದು ನಿಲ್ತದೆ ಅನ್ನಿಸ್ತದೆ, ಯಾಕಂದರೆ ದೊಡ್ಡ ಸೈಜೇ ಆಗಿದೆ. ಈಗ ಇದು ಹಾಗೆ ಆಗಿದೆ. ಮತ್ತು ಜಾಜಿ ಮೊಕ್ಕೆ ಸುಮಾರಾಗಿದೆ, ಆಮೇಲೆ ಕೊಯ್ಬೇಕು. ಮತ್ತು ಶುಂಠಿ ಹಾಕಿದ್ನಲ್ಲ, ಅದು 2ನೇ ಗಿಡ ನೋಡಿ. ಫಸ್ಟ್ ಗಿಡಕ್ಕಿಂತ ಹೈಟ್ ಆಗ್ತಾ ಉಂಟು. ಇದು 2ನೇ ಹಾಕಿದ್ದು. ಇವಾಗ ಮತ್ತೆ ಇಲ್ಲೊಂದು ಸಣ್ಣದು ಹಾಕಿದ್ದೀನಿ, ಸಣ್ಣದು ಹಾಕಿದ್ದೀನಿ. ಶುಂಠಿ ಇದು ಇವಾಗ ಚಿಗುರು ಬರ್ತಾ ಇದೆ. ಮತ್ತು ಬಳ್ಳಿಲಿ 2 ತೊಂಡೆಕಾಯಿ ಆಗಿತ್ತು, ಅದನ್ನು ಕೊಯ್ಕೊಂಡು ಬಿಡುವ. ಮತ್ತು ಇದಿನ್ನೂ ಬೇರೆ ಕಡೆ ನೆಟ್ಟಿಲ್ಲ, ಯಾಕೆಂದರೆ ಎಲ್ಲ ಕಡೆಯೂ ಕಳೆನೇ ತುಂಬಿಕೊಂಡಿದೆ. ಅದು ಕೊಯ್ದಾದಮೇಲೆ ನೆಡಬೇಕು. ಇಲ್ಲಿ ಹಾಕಿದ್ದು ಮಣ್ಣು ಮತ್ತು ಬದನೆ ಗಿಡಕ್ಕೆ ಹಾಕಿದ ಮಣ್ಣು ಒಂದೇ, ಹಾಗಾಗಿ ಈ ಗಿಡ ಬಿಗ್ದೋಗ್ಬಿಟ್ಟಿದೆ. ಅದಕ್ಕೆ ಚೆನ್ನಾಗಿ ಆಗೋದಿಲ್ಲ ಅಂತ ಅನಿಸ್ತದೆ ನನಗೆ. ಕೆಂಪು ಮಣ್ಣು ಆಗಬೇಕು ಅಂತ ನಾನು ತಂದು ಹಾಕಿದ್ದು, 2 ಟ್ರಿಪ್ ತರಿಸಿ ಹಾಕಿದ್ದೀನಿ. ಆದರೆ ಆ ಮಣ್ಣು ಇವಾಗ ಮಳೆಗಾಲದಲ್ಲಿ ಬಿಗ್ದೋಗ್ಬಿಡ್ತದೆ, ಗಿಡ ಬೇರು ಗಟ್ಟಿಯಾಗಿಬಿಡ್ತದೆ.
ಮತ್ತು ಇಲ್ಲೊಂದು ತೊಂಡೆಕಾಯಿ ಆಗಿತ್ತು. ಇಲ್ಲಿ ಇಲ್ಲುಂಟು ನೋಡಿ. ಇದು ಸುಮಾರು ದೊಡ್ಡ ಆಗಿದೆ, ಹಣ್ಣಾಗ್ಲಿಕ್ಕೆ ಬಂದಿದೆ, ಬೀಜಕ್ಕೆ ಬಿಡುಕಡಿಲ್ಲ ಅಂತ ಅನಿಸ್ತದೆ. ನೋಡುವ, ಕೊಯ್ದು ಬಿಡುವ. ಹಣ್ಣಾದರೆ ಮತ್ತೆ ಅಲ್ಲೇ ಹಾಕಿದ್ರೆ ಆಯಿತು. ಮತ್ತಿಲ್ಲಿ ನೋಡಿ, ಸೌತೆಕಾಯಿ ಬಳ್ಳಿ ಹಾಗೆ ಹಬ್ಕೊಂಡಿದೆ, ಗೇರು ಮರ ಪೂರ್ತಿ ಹಬ್ಕೊಂಡಿದೆ. ಆದರೆ ಸೌತೆಕಾಯಿ ಬಳ್ಳಿ ಅಂತೂ ಅಲ್ಲ. ಇದು ದೀಪಾವಳಿಗೆ ನಾವು ಹೊಂಡೆ ಎಲ್ಲ ಕಟ್ತೀವಲ್ಲ, ಹಬ್ಬಕ್ಕೆ ಅದು ಹಿಂಡ್ಲಕಾಯಿ ಬಳ್ಳಿ ಅಂತ ಹೇಳ್ತೀವಿ ನಾವು. ಅದರ ಬಳ್ಳಿ ಇದು ತುಂಬ ಹಬ್ಕೊಂಡಿದೆ ನೋಡಿ. ಈ ಕಡೆನೂ ಬಂದಿದೆ ಹಬ್ಬಿ, ಮತ್ತು ಹೂವು ಬಿಡ್ತಾ ಇದೆ ನೋಡಿ, ಹೂವಾಗಿದೆ. ಇದು ಇವಾಗ ಆದದ್ದು, ದೀಪಾವಳಿವರೆಗೂ ಇರ್ತದೆ. ಇಡೀ ಮರಕ್ಕೂ ಫುಲ್ ಹಬ್ಕೊಂಡು ಬಿಟ್ಟಿದೆ. ಇದಕ್ಕೆ ನೋಡಿ, ಗೊಬ್ಬರ ಬೇಡ ಏನು ಬೇಡ, ಅದು ಸರಿಯಾದ ಟೈಮ್ಗೆ ಅದು ಹುಟ್ಕೊಳ್ಳುತ್ತೆ, ಮತ್ತು ದೀಪಾವಳಿ ತನಕನೂ ಇರ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.